ಇಟ್ಕೊಂಡು ಎಲ್ಲ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿಕಾಯಿ, ಅವರೆಕಾಳು ಹಾಕಿ ಒಗ್ಗರಣೆ ಮಾಡಬೇಕು. ನಂತರ ಅದಕ್ಕೆ ಮೆಂತ್ಯ ಸೊಪ್ಪು ಆ್ಯಡ್ ಮಾಡಬೇಕು. ಈ ಥರ ಹೆಚ್ಚಿ ನೀಟಾಗಿ ತೊಳೆದಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಆ್ಯಡ್ ಮಾಡಬೇಕು. ಇದಕ್ಕೆ ಒಂದು ಲವಂಗ, ಒಂದು ಏಲಕ್ಕಿ ಹಾಕೋಬೇಕು. ಈ ರೀತಿ ನೀರು ಸೇರಿಸಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಬೇಯಲು ಬಿಡಿ. ಅಕ್ಕಿ ಹಾಕಬೇಕು. ಈ ರೀತಿ ಕುದಿಯಲು ಬಿಡಿ. ಚೆನ್ನಾಗಿ ಗೂರಾಡಿ, ಇಲ್ಲ ಅಂದರೆ ತಳ ಹಿಡಿಯುತ್ತದೆ. ಈ ರೀತಿ ಆದ ಮೇಲೆ ಚೆನ್ನಾಗಿ ಬೇಯಲು ಬಿಡಿ. ಬೆಂದ ಮೇಲೆ ಮೆಂತೆ ಪಲಾವ್ ಅಥವಾ ಮೆಂತೆ ಬಾತ್ ಸವಿಯಲು ಸಿದ್ಧ. ರುಚಿಯಾದ ಮೆಂತೆ ಪಲಾವ್ ಅಥವಾ ಮೆಂತೆ ಬಾತ್ ಸವಿಯಲು ಸಿದ್ಧ.